ದರ್ಶನ್ ಜೈಲು ಸೇರಾಯಿತು. ಈಗ ಜೈಲು ಸೇರಿದ ಬೆನ್ನಲ್ಲೇ ಡೆವಿಲ್ ನಿರ್ದೇಶಕ ನಾಪತ್ತೆಯಾಗಿದ್ದಾರೆ. ಮೊಬೈಲ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡಿಕೊಂಡ ಮಿಲನ ಪ್ರಕಾಶ್. ದರ್ಶನ್ ಜೈಲು ಸೇರಾಯಿತು. ಇನ್ನು ಡೈರೆಕ್ಟರ್ ಎಲ್ಲಯ್ಯ, ವಿಲನ್ ಯಾವುದು, ಆತನ ಡೆವಿಲ್ ಸಿನಿಮಾದ ಡೈರೆಕ್ಟರ್ ಎಲ್ಲಿ ಅಂತ ಕೇಳಿದ್ರೆ ಕಾಣಿಸ್ತಿಲ್ಲ. ದರ್ಶನ್ ಬಂಧನ ಬೆನ್ನಲ್ಲೇ ಯಾರ ಕೈಗೂ ಕೂಡ ಸಿಗ್ತಾ ಇಲ್ವಂತೆ ಪ್ರೊಡ್ಯೂಸರ್, ನಿರ್ಮಾಪಕ. ಆದರೆ ನೆಮ್ಮದಿಯಾಗಿರಬೇಕು, ಸಾಂಗ್ ರಿಲೀಸ್ ಮುಂದೂಡಿಕೆ ಆಗಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಪದೇ ಪದೇ ಡೆವಿಲ್ ಸಿನಿಮಾಗೆ ಅಡ್ಡಿ ಆತಂಕ. ಪ್ರಕಾಶ್ ಈಗ ಟೆನ್ಷನ್ಗೆ ಒಳಪಟ್ಟಿದ್ದಾರೆ. ಡೆವಿಲ್ ಸಿನಿಮಾಗೆ ನಿರ್ದೇಶನದ ಜೊತೆ ಬಂಡವಾಳ ಹೂಡಿರುವಂತಹ ಪ್ರಕಾಶ್. ದರ್ಶನ್ ಬಂಧನ ಬೆಳವಣಿಗೆಯಿಂದ ಕಂಗಾಲಾದ ಮಿಲನ ಪ್ರಕಾಶ್. ದರ್ಶನ್ ಜೈಲು ಸೇರಿದ ಬೆನ್ನಲ್ಲೇ ಡೆವಿಲ್ ನಿರ್ದೇಶಕ ನಾಪತ್ತೆಯಾಗಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡ ಮಿಲನ ಪ್ರಕಾಶ್. ದರ್ಶನ್ ಬಂಧನ ಬೆನ್ನಲ್ಲೇ ಯಾರ ಕೈಗೂ ಕೂಡ ಸಿಗ್ತಾ ಇಲ್ವಂತೆ. ದರ್ಶನ್ ಜೈಲು ಸೇರಿದ ಬೆನ್ನಲ್ಲೇ ಡೆವಿಲ್ ನಿರ್ದೇಶಕ ನಾಪತ್ತೆಯಾಗಿದ್ದಾರೆ. ನೋಡಿ, ರೇಣುಕಾಸ್ವಾಮಿ ಕೊಲೆ ಅಥವಾ ಕೊಲೆಯ ಬಗ್ಗೆ ಆರೋಪ ಯಾರು ಹೊತ್ಕೊಂಡ್ರು ದರ್ಶನ್, ಆ ಸಂದರ್ಭದಲ್ಲ ಡೆವಿಲ್ ಸಿನಿಮಾ ದರ್ಶನ್ ಕೈಗೆ ಸೇರಿರೋದು. ಅದಕ್ಕೂ ಮುಂಚಿತವಾಗಿಯೇ ಅದರ ಕಾಲುಭಾಗದ ಶೂಟಿಂಗ್ ಕೂಡ ಆಗಿತ್ತು. ಒಂದು ವೇಳೆ ಆ ಆರೋಪ ಹೊತ್ಕೊಂಡು ಮೇಲೇನಾದರೂ ಡೆವಿಲ್ ಸಿನಿಮಾ ಪ್ರಾರಂಭ ಆಗಿದ್ದಿದ್ರೆ ಬಹುಶಃ ನಿರ್ಮಾಪಕರು, ಪ್ರೊಡ್ಯೂಸರು, ಡೈರೆಕ್ಟರ್ಗಳು ಸೇಫ್ ಆಗ್ತಿದ್ರೇನು. ಆದರೆ ಅದರ ಅರ್ಧ ಶೂಟಿಂಗೇ ಮುಗ್ದೋಗಿತ್ತು. ಸೊ ಬೇಲೆ ಮೇಲೆ ಹೊರಗಿದ್ದಾಗ ತನ್ನೆಲ್ಲ ಕೆಲಸ ಮುಗಿಸ್ಕೊಂಡವನು ದರ್ಶನ್. ಬಾಕಿ ಇಟ್ಟಿದ್ದಂತಹ ಶೂಟಿಂಗ್ ಕೂಡ ಫುಲ್ಫಿಲ್ ಆಗಿದೆ. ಇನ್ನು ಅದರ ಡಬ್ ಕಾರ್ಯಗಳು ಕೂಡ ಅದು ಕೂಡ ಫುಲ್ಫಿಲ್ ಆಗಿದೆ. ಇನ್ನು ದರ್ಶನ್ ಅನುಪಸ್ಥಿತಿಯಲ್ಲಿ ಸಿನಿಮಾನ ರಿಲೀಸ್ ಮಾಡೋದಕ್ಕಾಗಲ್ವಾ ಅಂತ ಕೇಳಿದ್ರೆ ಆಗುತ್ತೆ. ಒಗ್ಗರಣೆಗೆ ಬೇಕಾಗಿರೋದೇನು? ಒಂದು 4 ತುಂಡು ಬೆಳ್ಳುಳ್ಳಿ, 1-2 ಕರಿಬೇವಿನ ಸೊಪ್ಪು, ಇನ್ನು ಬಾಂಡ್ಲಿಗೆ ಒಂದು ಸ್ವಲ್ಪ ಎಣ್ಣೆ. ಇವೆಲ್ಲವೂ ಇಟ್ಕೊಂಡು ಕೂಡ ದರ್ಶನ್ ಪಕ್ಕದಲ್ಲೇ ಬಗಲಲ್ಲೇ ಇರಬೇಕು ಅಂದರೆ ನೀವಿರೋದು ಭಾರತದಲ್ಲಿ. ಇಲ್ಲೊಂದು ಕಾನೂನಿದೆ. ಆತನನ್ನು ಒಳಗೆ ಹಾಕಲಾಗಿದೆ. ಆತ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾನೆ. ಈಗಲೂ ನಿಮಗೆ ಅಡ್ಡಿ ಆತಂಕ ಅಂದರೆ ಬಾಯ್ ಬಡ್ಕೊಳ್ಳಿ, ಬೇರೆ ಆಪ್ಷನ್ ಇಲ್ಲ. ಸೊ ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಡೆವಿಲ್ ಸಿನಿಮಾದ ನಿರ್ದೇಶಕರು ಕಾಣಿಸ್ತಿಲ್ಲ. ಯಾವಾಗ ದರ್ಶನ್ ಬಂಧನ ಆಯಿತು ಅದಾದ ನಂತರ ಇದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಿರ್ದೇಶಕ ಕಾಣೆಯಾಗೋದಕ್ಕೂ ದರ್ಶನ್ ಅರೆಸ್ಟ್ ಆಗೋದಕ್ಕೂ ಅದಕ್ಕೆ ಸಂಬಂಧ ಏನಿದೆ? ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ಕೂಡ ದರ್ಶನ್ ಮುಗಿಸಿದ್ದಾರೆ. ದರ್ಶನ್ಗೂ ವಕೀಲರು ಇರಲಿಲ್ವೇನ್ರಿ? ಅವ್ರು ಹೇಳಿರ್ತಾರ್ರಿ, ಬೇಲಲ್ಲಿದೆಯಪ್ಪ, ನಿನಗಿಷ್ಟು ನಿಶ್ಚಿತಾವಧಿಗಳಿರ್ತಾವೆ, ಅದರ ಒಳಗಾಗಿ ಮುಗಿಸ್ಬಿಡು. ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾದರೆ ಮತ್ತೆ ಒಳಗೋಗಬೇಕು. ಅಷ್ಟೊತ್ತಿಗದಾಗಲೇ ಡೆವಿಲ್ ಸಿನಿಮಾದ ಸಂಪೂರ್ಣ ಕಾರ್ಯಗಳನ್ನು ಮುಕ್ತಾಯಗೊಳಿಸಬೇಕು ಅನ್ನೋ ಮಾಹಿತಿ ದರ್ಶನ್ಗೂ ಕೂಡ ಇರ್ತದೆ. ಸೊ ಅದರಂತೆಯೇ ಈಗ ಎಲ್ಲ ಕಾರ್ಯವೂ ಕೂಡ ಮುಗ್ದಿದೆ. ಆದರೆ ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಅದಕ್ಕೆ ಸಂಬಂಧಪಟ್ಟಂತಹ ಡೈರೆಕ್ಟರ್ ಕೈಗೆ ಸಿಗ್ತಿಲ್ಲ ಎನ್ನುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.